ಮಕ್ಕಳೇ, ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ಯಾವಾಗಲೂ ನಮ್ಮ ಸಾಧನೆಗೆ ಬಡತನ ಅಂತಕ್ಕಂಥದ್ದು ಅಡ್ಡಿ ಆಗೋದಿಲ್ಲ. ನಾವು ಹೇಳ್ತೀವಿ ನಾವು ಬಡವರಿದ್ದೀವಿ, ನಮ್ಮ ತಂದೆ ತಾಯಿ ಬಡವರು, ನಮ್ಮ ಕುಟುಂಬ ಬಡತನ, ನಾವು ಹಳ್ಳಿಯವರು, ಅದಲ್ರಿ. ಯಾಕಂತಂದ್ರೆ ಒಬ್ಬ ಶಿವರಾಜ್ ಅಂತಕ್ಕಂಥ ಬಾಲಕ ಬಡ ಕುಟುಂಬದಲ್ಲಿ ಅತ್ಯಂತ ಸಣ್ಣ ಗ್ರಾಮದಲ್ಲಿ ಹುಟ್ಟಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅದ್ಭುತವಾದ ಶೈಕ್ಷಣಿಕ ಧಾರ್ಮಿಕ ಸಾಧನೆ ಮಾಡಿರ್ತಕ್ಕಂಥ ಮಹಾನ್ ಸಂತರು ಯಾರಾದ್ರಿದ್ರೆ ಕಲ್ಯಾಣ ನಾಡಿನವ ದೇವರಾಗಿರ್ತಕ್ಕಂಥ ಡಾಕ್ಟರ್ ಬಸವಲಿಂಗ ಪಟ್ಟ ದೇವರ ಮಕ್ಕಳ. ನಾವೆಲ್ಲರೂ ಅವರ ಮಾರ್ಗದರ್ಶನದಲ್ಲಿ ನಾವು ಏನಾದ್ರೂ ಸಾಧನೆಗಳು ಮಾಡ್ಬೇಕ್ರಿ. ಯಾಕೆ ಪೂಜ್ಯರು ಇಂಥ ಸ್ಪರ್ಧೆಗಳು ಏರ್ಪಡಿಸಿದ್ದಾರೆ ಅಂತಂದ್ರೆ ಮಕ್ಕಳಿಗೆ ಮಾರ್ಗದರ್ಶಕರಾಗಿ ಮಕ್ಕಳು ಸಹ ಮುಂದಿನ ದಿನಗಳಲ್ಲಿ ದೇಶದ ಭವಿಷ್ಯದ ನೀವೇ ಪ್ರಜೆಗಳ್ರಿ, ದೇಶ ಬೆಳಗ್ತಕ್ಕಂಥ ಮಕ್ಕಳು ನೀವೆಲ್ಲ. ಅದಕ್ಕೆ ನೀವು ಆದಷ್ಟು ಮಕ್ಕಳೇ ದಯವಿಟ್ಟು ಯಾವುದೇ ಇಂಥ ಕಾಂಪಿಟೇಷನ್ ಸ್ಪರ್ಧೆಗಳು ಇದ್ದಾಗ ಮುಂದೆ ಬರ್ಬೇಕ್ರಿ. ಈಗ ಮುಂದಿನ ತಯಾರಿ ಮುಂದೆ 10ನೇ ತರಗತಿಯ ವಿದ್ಯಾರ್ಥಿ ಆದಿತ್ಯ ವಲ್ಲಂಡೇತನಿಂದ ಬಸವಲಿಂಗ ಪಟ್ಟ ದೇವರ ಶೈಕ್ಷಣಿಕ ಧಾರ್ಮಿಕ ಶಾಲೆ ಕುರಿತು ಭಾಷಣ. ಓಂ ಶ್ರೀ ಗುರು ಬಸವಲಿಂಗಾಯ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವೇದಿಕೆಯ ಮೇಲೆ ಹಾಸೀನರಾಗಿರುವ ಅತಿಥಿಗಳೇ ಹಾಗೂ ಮುಖ್ಯೋಪಾಧ್ಯಾಯರೇ ಮತ್ತು ಎಲ್ಲ ನನ್ನ ಸಹಪಾಠಿಗಳಿಗೆ ಶರಣು ಶರಣಾರ್ಥಿಗಳು. ಇಂದಿನ ದಿನ ನಾನು ಬಸವಲಿಂಗ ಪಟ್ಟ ದೇವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದೆರಡು ಮಾತುಗಳು ಆಡಲು ಬಯಸುತ್ತೇನೆ. ಬಸವಲಿಂಗ ಪಟ್ಟ ದೇವರು ಅನ್ನದಾಸೋಹ ಮತ್ತು ಜ್ಞಾನದಾಸೋಹವನ್ನು ತಮ್ಮ ಎರಡು ಕಣ್ಣುಗಳಾಗಿ ಮೂಡಿಸಿಕೊಂಡಿದ್ದಾರೆ. ಅವರು ಬೀದರ್ ಜಿಲ್ಲೆಯ ಗಡಿ ಪ್ರದೇಶಗಳಲ್ಲಿ ಅಂಟಿಕೊಂಡಿರುವ ನಾಗೂರ್ ಗ್ರಾಮದಲ್ಲಿ 1950ರಂದು ಆಗಸ್ಟ್ 25ರಂದು ಜನಿಸಿದ್ದಾರೆ. ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ನಾಗೂರಿನ ಖಾಸಗಿ ಶಾಲೆಯಲ್ಲಿ ಮುಗಿಸಿ ತಮ್ಮ ಪ್ರೌಢ ಶಿಕ್ಷಣವನ್ನು ಔರಾದ್ ತಾಲೂಕಿನಲ್ಲಿ ಮುಗಿಸಿದ್ದಾರೆ ಮತ್ತು ಅವರ PUC ಮತ್ತು MA ಪದವಿಯನ್ನು ಚನ್ನಬಸವೇಶ್ವರ ಗುರುಕುಲದಲ್ಲಿ ಮುಗಿಸಿ ಅವರು ತಮ್ಮ ಜೀವನವನ್ನು ಶಿಕ್ಷಣ ಮತ್ತು ಅನ್ನದಾಸೋಹಕ್ಕೆ ಮೂಲ ನೀಡಿದ್ದಾರೆ. ಅವರು ಚನ್ನಬಸವ ಪಟ್ಟ ದೇವರ ಆಶ್ರಯದಲ್ಲಿದ್ದು ಅವರ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯನ್ನು ಕೈಬಿಟ್ಟು 1992ರಲ್ಲಿ ಸ್ವತಃ ಹಿರೇಮಠ ಸಂಸ್ಥಾನವನ್ನು ಸ್ಥಾಪಿಸಿದ್ದಾರೆ. ಆ ಹಿರೇಮಠ ಸಂಸ್ಥಾನವನ್ನು ಮೊದಲು ಬಾಲ್ಕಿ ತಾಲೂಕಿನಲ್ಲಿ 40 ಜನ ವಿದ್ಯಾರ್ಥಿಗಳು ಮತ್ತು 3 ಜನ ಶಿಕ್ಷಕರಿಂದ ಪ್ರಾರಂಭಿಸಿ ಮಠದಲ್ಲಿ ಪ್ರಾರಂಭಿಸಿ ಮಕ್ಕಳು ಹೆಚ್ಚಾದಂತೆ ಆ ಶಾಲೆಯನ್ನು ಪಕ್ಕದಲ್ಲಿ ಇದ್ದ ಕಡ್ಯಾಳ ಗ್ರಾಮಕ್ಕೆ ವರ್ಗಾಯಿಸಿ ಅದನ್ನು ಚನ್ನಬಸವೇಶ್ವರ ಗುರುಕುಲ ಶಾಲೆ ಎಂದು ಪ್ರಖ್ಯಾತ ಪಡೆದಿದೆ. ಇಂದಿನ ದಿನಗಳಲ್ಲಿ ಚನ್ನಬಸವೇಶ್ವರ ಗುರುಕುಲ ಶಾಲೆಯು 10,000ಕ್ಕಿಂತ ಹೆಚ್ಚು ಮಕ್ಕಳಿಗೆ ಶಿಕ್ಷಣವನ್ನು ನೀಡುತ್ತಿದೆ. ನೀಟ್ ಮತ್ತು JEE ಉದ್ಯೋಗಗಳಲ್ಲಿ ಪ್ರಥಮ ಸ್ಥಾನವನ್ನು ತಂದುಕೊಡುತ್ತಿದೆ. ಅನ್ನದಾಸೋಹ ಮತ್ತು ಶಿಕ್ಷಣ ದಾಸೋಹ, ಜ್ಞಾನ ದಾಸೋಹ ಅವರ ಎರಡು ಕಣ್ಣುಗಳಾಗಿ ಮೂಡಿಸಿಕೊಂಡಿದ್ದಾರೆ. ಅವರ ಹುಟ್ಟುಹಬ್ಬವನ್ನು ಅನಾಥ ಮಕ್ಕಳ ಹುಟ್ಟುಹಬ್ಬವಾಗಿ ಆಚರಿಸುತ್ತಾರೆ. ಅವರು ಅನಾಥ ಮಕ್ಕಳಿಗೆ ಶಿಕ್ಷಣ ಹಾಗೂ ಅನ್ನದಾಸವನ್ನು ನೀಡುತ್ತಾರೆ. ಅವರಿಗೆ ಹಲವಾರು ಪ್ರಶಸ್ತಿಗಳು ದೊರಕಿವೆ. ಅವರು ಬೀದರ್ ಜಿಲ್ಲೆಯ ಗಡಿ ಭಾಗದಲ್ಲಿ ಕನ್ನಡ ಭಾಷೆಯನ್ನು ಬೆಳೆಸುವುದಕ್ಕೆ ಹಲವಾರು ಪ್ರಯತ್ನಗಳನ್ನು ಮಾಡಿದ್ದಾರೆ. ಅವರಿಗೆ ನಾಡೋಜ ಪ್ರಶಸ್ತಿ ದೊರಕಿದೆ. ನಿನ್ನೆ ತಾನೇ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ SR ಪಟೇಲ್ ಫೌಂಡೇಶನ್ನಿಂದ ಕರ್ಮಯೋಗಿ ಪುರಸ್ಕಾರವನ್ನು ನೀಡಿದ್ದಾರೆ. ನನ್ನ ಈ ಎರಡು ಮಾತುಗಳನ್ನು ಹೇಳಿ ಶರಣು.